ಗೈಸ್ ನಮ್ಮ ವೆಜ್ ಫುಡ್ ಬಂದೈತೆ ನೋಡಿ. ಪನ್ನೀರ್ ಬಟರ್ ಮಸಾಲ, ಬೇಬಿಕಾರ್ನ್ ಮಂಚೂರಿಯನ್. ಪ್ಯಾಂಟ್ ಎಲ್ಲಿ ತಗೊಂಡೆ ಕುಮ್ರ? ಮನೇಲಿ ಎಲ್ರು ಒಂದೊಂದ್ ಮಜ್ಜಿಗೆ ತಗೊಂಡ್ ಕುಡಿತಾ ಇದೀವಿ. ಹೌ ಮಚ್ ಯುವರ್ ಔಟ್ಫಿಟ್ ಕಾಸ್ಟ್? RCB 2ನೇ ಕಪ್ ನ ಗೆದ್ದಾಯ್ತು. CSK ಪ್ಲೇ ಆಫ್ ಕೂಡ ಬರ್ಲಿಲ್ಲ. ನಾನು ಇದನ್ನ ಹೇಳ್ದೆ ಮಚ್ಚ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. RCB 2ನೇ ಕಪ್ ನ ಗೆದ್ದಾಯ್ತು. CSK ಪ್ಲೇ ಆಫ್ ಕೂಡ ಬರ್ಲಿಲ್ಲ. ಇದು ಹೇಳಕ್ಕೆ ಕಾಯ್ಕೊಂಡಿದ್ದು ಇವತ್ ಕರ್ಸಿದ್ಯಾ ನನ್ನ. ಆಯ್ತು ಹೋಗು ಆಯ್ತು. ನಾನು ಅವತ್ತೇ ಕಂಗ್ರಾಚುಲೇಟ್ ಮಾಡಿದೆ ಮಚ್ಚ ಗೆಲ್ಲಿ ಅಂತ. ನಾಚಿಕೆ ಆಗ್ಬೇಕು. ನಾಚಿಕೆ ಆಗ್ಬೇಕು. ಮಾಡಿರ್ಲಿಲ್ಲ ಅಂತ ಹೇಳ್ಬೇಡ ಆಯ್ತು. ಅವತ್ತು ಹೇಳಿರ್ಲಿಲ್ಲ ಅಂತ. ಗೈಸ್ ಬರ್ದಿಟ್ಕೊಳ್ಳಿ, ಹ್ಯಾಟ್ರಿಕ್ ಕಪ್ ಫಸ್ಟ್ ಟೀಮ್ ಹೊಡೆಯೋದು ಯಾವ್ದು ಅಂದ್ರೆ RCB ನೇ. ಸರಿ ಸರಿ ಬರ್ದಿಟ್ಕೊಳ್ಳಿ ನೆಕ್ಸ್ಟ್ ವರ್ಷನು ಕಪ್. ಸರಿ ಬರ್ದಿಟ್ಕೊಳ್ಳಿ. ಇದೇ ಕ್ಲಿಪ್ ನ ಹಾಕ್ತೀನಿ. ಆಯ್ತು ಮಚ್ಚ, ನಾನು ನೋಡ್ತೀನಿ. ನೆಕ್ಸ್ಟ್ ವರ್ಷನು CSK ಪ್ಲೇ ಆಫ್ ಬರಲ್ಲ. ಸರಿ, ಆದ್ರೆ ನನ್ಗೆ ಇಷ್ಟ ಪ್ಲೇ ಆಫ್ ಬರ್ಲಿ. ಅವ್ರು ನನ್ ನಿಜ ಅವ್ರು ಫೈನಲ್ ಬಂದಿದ್ರೆ ಅವ್ರು ನೋಡ್ದಿ ಗೆಲ್ಲೋದ್ರಲ್ಲಿ ಇರೋ ಮಜಾನೇ ಬೇರೆ. ಆಗಿಲ್ವಲ್ಲ ನಿಮ್ ಕೈಲಿ. ಬಂದಿದಾಗ ಯಾರ್ಯಾರು RCB ಫ್ಯಾನ್ಸ್ ನೋಡ್ತಿದ್ದೀರಾ, ನಮ್ಮವ್ರ ಕಪ್ ಗೆದ್ದಿದ್ರೆ 2 ಕಪ್. ಎಲ್ರು RCB ಅಂತ ಕಮೆಂಟ್ ಹಾಕಿ ಗೈಸ್. RCB ಫ್ಯಾನ್ಸ್ ಎಷ್ಟ್ ಚೆನ್ನಾಗಿದ್ರಿ, ಎಲ್ರು ಕಮೆಂಟ್ ಹಾಕಿ RCB ಅಂತ. ಹಾಕಿ ನೋಡ. ಎಲ್ಲ ಓಕೆ, ಗೆದ್ದಿದ್ದು ಖುಷಿನೇ ಮಚ್ಚ. ಹೋಗ್ತಿದ್ದಿ ಸ್ಲೀಪರ್ ಬಸ್ಸಿಗೆಲ್ಲ ಕಲ್ಲೊಡ್ದ್ಬಿಟ್ಟು ಎಲ್ಲ ಹಾಳು ಮಾಡಿ. ನಾನು ಒಬ್ಬ RCB ಫ್ಯಾನ್ ಆಗಿ ಹೇಳ್ತಿದೀನಿ, ಯಾರು ಮಾಡಕ್ ಹೋಗ್ಬಿಡಿ. ಖುಷಿಯಿಂದ ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ. ಆದ್ರೆ ಪಬ್ಲಿಕ್ ಗೆ ತೊಂದ್ರೆ ಮಾಡೋದು, ಬೇರೆಯವ್ರ ತೊಂದ್ರೆ ಕೊಡೋ ತರ ಎಲ್ಲ ಯಾರು ಸೆಲೆಬ್ರೇಟ್ ಮಾಡಕ್ ಹೋಗ್ಬೇಡಿ. ಲಾಸ್ಟ್ ಟೈಮ್ ಆಗಿರೋದು ನೋಡಿ, ಎಷ್ಟು ನೋವಾಯ್ತು ಎಲ್ರಿಗೂ. ಇನ್ನೊಂದೇನಂದ್ರೆ ಪಾಪ ಯಾರೋ ಸೆಲೆಬ್ರೇಟ್ ಪರ್ಸನಲ್ ವೆಹಿಕಲ್ ಹೋಗ್ತಿದಾರ, ಕಾರ್ ಅಡ್ಡ ಹಾಕಿ ಕಾರ್ ಮೇಲ್ ನಾನು ನೋಡಿದ್ದೀನಿ. ಆತರ ಯಾರು ಮಾಡಕ್ ಹೋಗ್ಬಿಡಿ. ಸೆಲೆಬ್ರೇಟ್ ಮಾಡಿ, ಗೆದ್ದಿದ್ದೀರಾ 2 ಸಲ ಖುಷಿಯಾಗಿ ರೋಲ್ ಗೆದ್ದಿದ್ದೀರಾ, ನಮ್ಗೂ ಖುಷಿನೇ ಗೆದ್ದಿರೋದು. ಆರಾಮಾಗಿ ಸೆಲೆಬ್ರೇಟ್ ಮಾಡಿ. ನಾನು ಅದೇ ಹೇಳೋದು, ಯಾರೇ ಆದ್ರೂ ಅಷ್ಟೇ ಯಾರಿಗೂ ತೊಂದ್ರೆ ಕೊಟ್ಟು ಸೆಲೆಬ್ರೇಟ್ ಮಾಡ್ಬೇಡಿ. ಲಾಸ್ಟ್ ಟೈಮ್ ಆಗಿರೋದೇ ನಮ್ಗೂ ಎಲ್ರಿಗೂ ಬೇಜಾರು. ಎಷ್ಟೊಂದು ಲೈಫ್ ಲಾಸ್ ಆಗೈತೆ, ಆಗದ್ ಬೇಡ. ಅದು ಚನ್ನಪಟ್ಟಣ ಹೋಗ್ತಿದೀವಿ. ಕೋಬ್ರಾ ವೇಟ್ ಮಾಡ್ತಿದ್ದಾನೆ ಚನ್ನಪಟ್ಟಣದಲ್ಲಿ. ವೇಟ್ ಏನ್ ಮಾಡ್ತಿಲ್ಲ, ನಾವು ವೇಟ್ ಮಾಡ್ತಿದ್ದು ಬೆಳಿಗ್ಗೆ. ಚನ್ನಪಟ್ಟಣದಲ್ಲಿ ಅವನೇ ಅದೇನೋ ಮಾಡ್ತಾವನಂತೆ. ಚನ್ನಪಟ್ಟಣಕ್ಕೆ ಹೋಯ್ತಾ ಇದೀವಿ ನಾನು ಮತ್ತೆ ಪವನ್. ಇವತ್ತು ಮಂಡೇ, ಸಸ್ಯಾಹಾರಿ ಅಂಡ್ ಇವತ್ತು ರಜಾ. ಇವತ್ತು ಆಫೀಸ್ ರಜಾ. ಪವನ್ಗೆ ಆಫೀಸ್ ರಜಾ ಗೈಸ್. ಸೋಮವಾರದತ್ತು ರಜಾ ಕೊಟ್ಟವ್ರೆ. ಸೋಮವಾರದತ್ತಲ್ಲ, ಇದು ಮಂತ್ ಎಂಡ್ ಕೆಲಸ ಮಾಡಿದ್ವಿ. ನಿನ್ನೆ ಕೆಲಸ ಮಾಡ್ದೆ, ಇವತ್ ರಜಾ. ಪಾಪ ಅನ್ಸುತ್ತೆ ನೋಡಿದ್ರೆ. ಅಷ್ಟೇ ಗೈಸ್, ನನಗೆ ಪಾಪ ಅನ್ಸ್ತದ ಕಣ. ನಾನು ಕೆಲಸ ಮಾಡ್ತಾರ ನೋಡಿದ್ರೆ ಮನ್ಸಲೆಲ್ಲ ನೋವು ತುಂಬ್ಕೊಂಡು ಕೆಲ್ಸಕ್ಕೆ ಹೋಯ್ತಾರ. ತುಂಬ್ಕೊಂಡೈತೆ, ಏನು ಮಾಡಕ್ಕಾಗಲ್ಲ. ಇರು, ಎಳಿಬೇಡ ಅನ್ನು. ಪಾಪು ಬಂದ ಕೋಬ್ರಾ ತೆಗಿ ಗಂಟೆ ಇರ್ಬೇಕು. ಪಟ ಪಟ ಪಟ್ನೆ ಎಲ್ಲ RCB ಗೆಲ್ಲದೇ ಇಲ್ಲ ಅಂತಿದ್ದಲ್ಲಪ್ಪ. 2 ಕಪ್ ಎದ್ಬಿಟ್ಟವಲ್ಲಪ್ಪ. ಇನ್ನೇನ್ ಮಾಡ್ತೀರ? ನೀನ್ ಆಕ್ಚುಲಿ ಖುಷಿ ಪಡ್ಬೇಕು ಮಚ್ಚ. ನಿನ್ಗೂ ಅಲ್ಲ ನಿನ್ಗೂ ಗೊತ್ತು ಅವ್ನು ಹೇಳೋದ್ ಆಗಲ್ಲ ಅಂತ. ಅವ್ನು ಹೇಳೋದ್ ಇನ್ನೊಂದ್ ಹೇಳ್ತೀನಿ ಕೇಳು. ನೆಕ್ಸ್ಟ್ ಸೀಸನ್ ನಾನು ಇದನ್ನ ಹೇಳ್ದೆ ಮಚ್ಚ. ಹ್ಯಾಟ್ರಿಕ್ ಹೊಡಿತೀವಿ. ಹ್ಯಾಟ್ರಿಕ್ ಹೊಡಿಯಲ್ಲ. ಇನ್ನೊಂದ್ಸಲ ಹೇಳಿ. ಹ್ಯಾಟ್ರಿಕ್ ಹೊಡಿಯಲ್ಲ ಮಚ್ಚ. ಇವರಿಂದಾನೇ ನಮ್ಗೆ ಜೋಶು. ಜೋಶು ಹೋದ್ ಸಲನು ಹಿಂಗೆ, ಹೋದ್ ಸೀಸನ್ ಗೆಲ್ಲಲ್ಲ ಅಂದ ಗೆದ್ವಿ. ಸೀಸನ್ ಗೆಲ್ಲಲ್ಲ ಅಂದ ಗೆದ್ವಿ. ನೆಕ್ಸ್ಟ್ ಸೀಸನ್ ಗೆಲ್ಲಲ್ಲ ಅಂತವನೇ ಪಕ್ಕ ಗೆಲ್ತೀವಿ. ಥ್ಯಾಂಕ್ಸ್. ಫಾಲ್ಟಿ ಏನ್ ಬೇಕು ನಿನಗೆ? RCB ಸಪೋರ್ಟ್ ಮಾಡಕ್ಕಾಗಲ್ಲ. ನಿನ್ಗೆ ನಾಚಿಕೆ ಆಗ್ಬೇಕು ಒಬ್ರ ಪಾರ್ಟಿ ಕೇಳಕ್ಕೆ. ನಡೀರಾ ಇನ್ನೆಂತ ಕೇಳ್ತೀಯ ನೀನ್? RCB ಸಪೋರ್ಟ್ ಮಾಡೋದನ್ನ ಹಂಗಂತೀರ? ಎಲ್ಲಿಗೆ ಹೋದ? ನಡೆಯೋ ಶಿವಳ್ಳಿ ಸಾಕ. ಗೊಬ್ಬರ ಶಾಂತವಾಗಿ ಮನೆಯವರು ಗೋಲ್ಡನ್ ವರ್ಡ್ಸ್. ಒಂದ್ಸಲ ಸುಮ್ ತಲ್ತಿ ಮಾಡ. ನಾಳೆಕೇನ ಅದೆಲ್ಲ ಹೋಯ್ತೀನಿ ನಾನು ದೇವಸ್ಥಾನಕ್ಕೆ ಹೋಗ್ ಸುಮ್ನೆ ಇದ್ ಮಾಡ್ಬಿಟ್ಟಿ ನೋಡಿ ಗೈಸ್. ಕಮೆಂಟ್ ಈ ತರ ಎಲ್ಲ ಮಾತಾಡ್ಬಾರ್ದು ಅಂದ್ರೆ ಕೇಳೋದೇ ಇಲ್ಲ. ಹೆಂಗ್ ಮಾತಾಡ? ಸರಿ ಆಯ್ತು, ನೋಡ್ತೀನಿ ಬಿಡು. ವಿಡಿಯೋ ಏನಾಗಿರುತ್ತೆ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾನೆ. ಸರಿ ನೋಡ್ತೀನಿ ಬಿಡು, ಸಂಜೆ ಮೇಲೆ ತಗೋಬತ್ತೀನಿ. ಆಯ್ತು, ನೀನೇ ಇವಾಗ ಬೈದಲ್ಲ.
ಸರಿ ಸರಿ ಆಯ್ತು. ತರ ಎಲ್ಲ ಮಾತಾಡ್ತಾರ ಕೋಬ್ರಾ. ಡೀಸೆಂಟ್ ಆಗಿ ನಿಧಾನಕ್ ಮಾತಾಡ್ಬೇಕು. ನಾವು ಇದೇ ಪ್ರೀತಿ ನಮ್ ಸೈಡ್ ಹಿಂಗ್ ಮಾತಾಡ್ರೆ ಸುಮ್ನಿರಪ್ಪ, ಇದ್ ಪ್ರೀತಿ ಅನ್ನಲ್ಲ ನಮ್ ಸೈಡ್ ಹಂಗೆ ಕಣಪ್ಪ. ನಾವು ನಿಮ್ ಸೈಡ್ ಅವ್ರೆ, ನಾವೇನ್ ಉಗಾಂಡದವ್ರಲ್ಲ, ನಾವು ನಿಮ್ ಕಡೆ ಇರೋರೆ. ನಾವು ಅಂಟಾರ್ಟಿಕಾದವ್ರು. ಹಿಂಗ್ ಮಾತಾಡ್ರೆ ಹೊಸಿ ರಾಜ್ ಮರ್ಯಾದಿ ನಮ್ಗೆ. ಇವು ಏನಾದ್ರು ಇನ್ನದು ಮರ್ಯಾದೆ ಅನ್ಕೋತಿ, ಅವ್ರಿಗೆ ಹರ್ಟ್ ಆಗ್ತಿರುತ್ತೆ ಒಳಗಡೆ ಕೋಬ್ರಾ. ಬೇಕಾದ್ರೆ ಇನ್ನೊಂದ್ಸಲಿ ಫೋನ್ ಮಾಡ್ತಾರಲ್ಲ, ಹಲೋ ಹೇಳಮ್ಮ ಹಂಗ ಅನ್ಬಿಟ್ರೆ ಯಾರ್ ನೀವು ನಮ್ಮ ಮಗನ ನೋಡ್ತಾನೆ ಕೇಳೋದು. ಆತರ 4 ಸಲಿ ಕೇಳೋರು ನನ್ನ. ನೀನು ಅವಾಗಿಂದ ಹಂಗೆ ಮಾಡ್ಬಿಟ್ಟಿದ್ಯಾ, ಅದಕ್ಕೆ ಚಿಕ್ಕ ವಯಸ್ಸಿಂದ ಆತರ ಮಾತಾಡಿ ನಮ್ಮ ಅಮ್ಮನ ಜೊತೆ ಅವ್ರು ಆತರ ಬೈದಿದ್ಯ. ಚಿಕ್ಕ ವಯಸ್ಸಿಂದಾನು ಬೈದಿದ್ಯಾ ನೀನ್ ನಿಮ್ಮ ಅಮ್ಮಂಗೆ. ತಾಯಿ ಪ್ರೀತಿ ಇಲ್ಲ ನಿಂಗೆ, ತಾಯಿ ಪ್ರೀತಿ ಇಲ್ಲ. ಅಟ್ಯಾಚ್ಮೆಂಟ್ ಜಾಸ್ತಿ, ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಡೈತೆ. ನಿಮ್ ತರ ಸಾಫ್ಟ್ ಆಗಿ ಮಾತಾಡಿದ್ರೆ ಅದು ಸಾಫ್ಟ್ ಆಗಿ ಅಂತಲ್ಲ, ಅದು ತಾಯಿ ಅನ್ನೋ ಪ್ರೇಮ ಇರ್ಬೇಕು ಕೋಬ್ರಾ. ನಿನ್ನಲ್ಲಿ ಪ್ರೇಮ ಇಲ್ಲ, ನಿನ್ನಲ್ಲಿ ಇರೋದು ಬರೀ ಕೋಪ. ಗೈಸ್ ನಾವ್ ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ವೆಜ್ ಹೋಟೆಲ್ಗೆ ಬಂದಿದೀವಿ. ಕೋಬ್ರನ್ಗೆ ವೆಜ್ ಅಂದ್ರೆ ಅಲರ್ಜಿ, ಆದ್ರೂ ಕರ್ಕೊಂಡ್ ಬಂದಿದ್ದೀವಿ. ಕೋಬ್ರಾ ಅವತ್ ನೋಡ್ದ ಅಂದ್ರೆ ಅಬ್ಸರ್ವ್ ಮಾಡಿಲ್ಲ ವೆಜ್ ಅಂತ. ಶಿವಳ್ಳಿ ರೆಸ್ಟೋರೆಂಟ್ ಗೆ ಬಂದಿದೀವಿ ಗೈಸ್. ಬನ್ನಿ ಇವಾಗ ಆರ್ಡರ್ ಮಾಡಿ. ಶೀಟ್ ಬಂದೆ. ಯಾಕೆ ವಾಶ್ರೂಮ್ ಗೈಸ್ ನಾವು ಪನ್ನೀರ್ ಸ್ಟಾರ್ಟರ್ಸ್ ಆತರ ಏನಾದ್ರು ತಿನ್ಬೇಕು ಅಂತ ಕೇಳಿದ್ವಿ. ಇಲ್ಲಿ ವೆಜ್ ಸ್ಟಾರ್ಟರ್ಸ್ ಕೇಳಿದ್ವಿ, ಇಲ್ಲಿ ಬರೀ ಊಟ ಇದೆ ಅಷ್ಟೇ. ಶಿವಳ್ಳಿ ಇನ್ನೊಂದು ಆ ಕಡೆ ಸೈಡ್ ಅಪೋಸಿಟ್ Opposite. ರೋಡ್ ಅಲ್ಲಿ ಐತೆ, ಅಲ್ಲಿಗೆ ಆ ಶಿವಳ್ಳಿಗೆ ಹೋಗೋಣ. ಅಲ್ಲೆಲ್ಲ ಐತಂತೆ. ನಾನು ಹೇಳ್ದೆ ಅವಾಗ್ಲೇ ಅಲ್ಲಿಗೆ ಕರ್ಕೊಂಡು ಹೋಯ್ತಿದ್ದೆ, ಬೈದ್ಬಿಟ್ಟು ಇಲ್ಲಿ ಕರ್ಕೊಂಡ್ ಅವನ್ ಸ್ವಲ್ಪ ಇದು ಬುದ್ಧಿಭ್ರಮಣೀಯ ಆಗಿತ್ತು ಚಿಕ್ಕ ವಯಸ್ಸಲ್ಲಿ. ಎಲ್ಲನು ಹೋಗ್ಬಿಟ್ಟಿದ್ದ, ಆಮೇಲೆ ಕಳಿಸ್ತಾ ಈ ಕಡೆ. ನೇಚರ್ಸ್ ಕಾಲ್ ತುಂಬಾ ದೊಡ್ಡ ಕಾಲ ಆಗೈತೆ, ಗೊತ್ತನೇ ಇಲ್ಲ. ಅಲ್ಲ ಅವ್ರಿಗೆ ನೋಡು ಇಲ್ವಾ ಹೋಗ್ಲಿ. ಕ್ರಿಕೆಟ್ ಆಡ್ದವ್ರು ನೋಡಿ, ಅಲ್ಲಿ RCB ಜರ್ಸಿ ಹಾಕೊಂಡು ಯಾರೋ ಹುಡುಗ ಬಾ ಮಚ್ಚ ಫಿಟ್ಟಿಂಗ್ ಮಾಡೋಣ. ಮಾಡ್ದವ್ರು. ಸೂಪರ್ ಮ್ಯಾನ್ ಇವತ್ತು ಔಟ್ಫಿಟ್ ನೋಡಿ. ಬರ ಇಲ್ಲಿ ಕಡೆ ಫಿಟ್ ಚೆಕ್ ಮಾಡ್ಕೋಬ್ರಾ. ಬಾರ ಇಲ್ಲಿ. ಬೀಸ್ಟ್ ಪ್ಯಾಂಟ್ ಎಲ್ಲಿ ತಗೊಂಡೆ ಕೋಬ್ರಾ? ಸರ್ ಹೌ ಮಚ್ ಯುವರ್ ಔಟ್ಫಿಟ್ ಕಾಸ್ಟ್? ಹೌ ಮಚ್ ಯುವರ್ ಔಟ್ಫಿಟ್ ಕಾಸ್ಟ್? ಶರ್ಟ್ 2 lakh ಅಂತ. ಕಿಡ್ನಿದೆಲ್ಲ ಕೇಳ್ತಾ ಇರೋದು ಔಟ್ಫಿಟ್ ಅಂದ್ರೆ ಬಟ್ಟೆ. ಹಳೆ ತರ ಕಾಣ್ತಿಲ್ವಲ್ಲ, ಹಬ್ಬಕ್ಕೆ ಈ ತರದ ತಗೊಂಡ. ಗೈಸ್ ನಾವು ಇನ್ನೊಂದು ಆಪೋಸಿಟ್ JCB ಇಂದ ಇನ್ನೊಂದು ಶಿವಳ್ಳಿಗೆ ಬಂದ್ವಿ. ಇವಾಗ ಈ ಶಿವಳ್ಳಿಲಿ ಎಲ್ಲ ಸಿಗುತ್ತಂತೆ, ಬನ್ನಿ ಹೋಗೋಣ. ಗೈಸ್ ಕೋಬ್ರನ್ನೆಗೆ ಇವಾಗ ಹೆವಿ ಫೇವ್ರೇಟ್ ವೆಜ್ ಮೆನ್ಯೂ ಅಂದ್ರೆ ಸಖತ್ ಇಷ್ಟ. ಆದ್ರೆ ಏನ್ ನೋಡ್ಬೇಕಂತ ಗೊತ್ತಾಗಲ್ಲ. ಯಾಕೋ ವೆಜ್ ತಿನ್ನೋದೇನೋ ಆರ್ಡರ್ ಮಾಡೋ ಅಭ್ಯಾಸ ಇಲ್ಲ. ಗೈಸ್ ಏನ್ ಆರ್ಡರ್ ಮಾಡೋದ್ ನೋಡೋಣ ಇರಿ, ನನಗೂ ಗೊತ್ತಾಗಲ್ಲ ವೆಜ್. ಸೂಪ್ ಐತೆ. ಯಾಕೆ ಗೊತ್ತಿದ್ಯಾ? ಅಲ್ಲ ಕಣ, ನೀನ್ ಕುಡಿಬೇಡ, ನಾವ್ ಕುಡಿಬೇಡ, ನಾವು ಬೇಡ ಅಂದ್ರೆ ಕುಡಿತೀವಿ. ಸ್ವೀಟ್ ಅಂಡ್ ಕಾರ್ನ್ ಇಲ್ಲ, ಹಾಟ್ ಸೋರ್ ಇಲ್ಲ. ಸ್ವೀಟ್ ಅಂಡ್ ಕಾರ್ನ್ ಬಿಟ್ಟು ಬೇರೆ ಯಾವ್ದೈತೆ? ಹಾಟ್ ಸೋರ್ ಟೊಮೆಟೊ ಆಯ್ತಾ? ಟೊಮೆಟೊ ಐತೆ. ಟೊಮೆಟೊ ಫುಲ್ ಟ್ಯಾಂಗಿ ಬರ್ತದ ಕಣಲ್ಲ. ಯಾವ್ದಾವ್ದೈತೆ? ಸ್ವೀಟ್ ಅಂಡ್ ವೆಜ್ ಕ್ಲಿಯರ್, ಒಂದು ಟೊಮೆಟೊ, ಸ್ವೀಟ್ ಅಂಡ್ ಕಾರ್ನ್, ಹಾಟ್ ಅಂಡ್ ಸೋರ್. ಸ್ವೀಟ್ ಅಂಡ್ ಕಾರ್ನ್ 1/2 ಹೇಳ್ಬಿಡು. ಒಂದ್ ಹೇಳೋಣ, ಅದ್ರಲ್ಲೇ ಬೇಗ ಮಾಡೋದು. 1/3 ಮಾಡ್ಕೊಂಡ್ರೆ ಆಯ್ತದ. ಆಮೇಲೆ ಕುಡಿಯಲ್ಲ ಕುಡಿಯಲ್ಲ ತಾನೆ ನೀವು? ಈಗ ತಾನೆ ಹೆಂಗಾರ 2 ತಿನ್ಬಿಡಿ. ಇನ್ನೊಂದ್ ಸೂಪ್ ಯಾವ್ದು ಹೇಳಿ? ಒಂದೇಳ 1/3 ಮಾಡೋಣ ಸಾಕು. ಪವನ್ ಪನ್ನೀರ್ ಬುರ್ಜಿ ರೋಟಿ ಮಾಡುವ ಮೂತಾಗ ದೋಸೆ ಆರ್ಡರ್ ಮಾಡ್ಬಿಡು. ರೋಟಿ ಹೇಳ, ರೋಟಿ ಮತ್ತೆ ಗ್ರೇವಿ ನೋಡು. ಈ ಪನ್ನೀರ್ ಬುರ್ಜಿ ಐತೆ, ಪನ್ನೀರ್ ಬುರ್ಜಿ ಐತೆ, ಪನ್ನೀರ್ ಕುರ್ಮಾ ಐತೆ. ಯಾವ್ದು? ಪನ್ನೀರ್ ಬುರ್ಜಿ ಮತ್ತೆ ಕುರ್ಮಾ. ಪನ್ನೀರ್ ಬಟರ್ ಮಸಾಲಾ ಮತ್ತೆ ವೆಜ್ ಕಾರ್ನ್ ಸೂಪ್ 1/2 ಹೇಳ್ಬಿಟ್ಟು ಇನ್ನೊಂದು ರೋಟಿ ಹೇಳುವ. ರೋಟಿ ರುಮಾಲ್ ರೋಟಿ ಫಸ್ಟ್ ಸ್ವೀಟ್ ಕಾರ್ನ್ ಸೂಪ್ 1/2 ಕೊಡಿ. ಮತ್ತೆ ಒಂದು ಪನ್ನೀರ್ ಬಟರ್ ಮಸಾಲಾ, ಮತ್ತೆ ಇದು ಒಂದು ಏನೋ ರೋಟಿ ಇದೆಯಾ? ರೋಟಿ ನಾನು ಕೊಡ್ತೀನಿ 3 ಐಟಮ್. ಬಟರ್ ನಾನು ಇದೆ. ಬಟರ್ ನಾನ್ ಕೊಟ್ಬಿಡಿ 3. 3 ಬಟರ್ ನಾನ್. ಮತ್ತೆ ಬೇಬಿ ಕಾರ್ನ್ ಮಂಜೂರಿ ಒಂದು. ಸರಿ, ಬೇಬಿ ಕಾರ್ನ್ ಬೇಡ, ಬೇರೆ ಬೇಡ. ಬೇರೆ ಮಶ್ರೂಮ್ ಇಲ್ಲ? ಮಶ್ರೂಮ್ ಬಿಡು ಹೋಗ್ಲಿ. ಆಯ್ತು. ಒಬ್ರು ಹಂದಿ ಬಿರಿಯಾನಿ ತಿಂತೀಯಾ? ಹಂದಿ ಎಲ್ಲ ಕೊಡೋ, ಹಂಡಿ ಅದು. ವೆಜ್ ಹಂದಿ ಬಿರಿಯಾನಿ. ಹಂಡಿ ಯಾವ ರೈಸ್ ಹೇಳೋದು ನೋಡೋಣ ಇರಿ. ರೈಸ್ ಪವನ್ಗೆ ಮಸಾಲಾ ಪಪ್ಪಡ ಅಂದ್ರೆ ಹೆವಿ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಪ್ರಾಣ ಬಿಟ್ಬಿಟ್ಟಿದ್ದ. ಕೋಬ್ರಾ ಟೇಸ್ಟ್ ನೋಡ್ಬಿಟ್ಟು ಯಾಕೋ ಆರ್ಡರ್ ಮಾಡಿದೆ ಅಂತ ತಿಂತಾವನೆ. ಕೋಬ್ರಾ ಖಾರ ಅಂತವನು. ಗೈಸ್ ಸ್ವೀಟ್ ಕಾರ್ನ್ ಸೂಪ್ ಹೇಳಿದ್ವಿ, 1/3 ಮಾಡ್ಸಿದೀವಿ. ಸ್ವೀಟ್ ಜೋಳ ಇದೇನೋ ಆಗ್ತಾರ ಸೂಪ್, ನಂಗೂ ಗೊತ್ತಿಲ್ಲ. ಏನು ಬೋನ್ ಇದು? ತಿರ್ಗಾ ಫೋನ್ ತಿರ್ಗಾ ಜಗಳ.
ಓಕೆ ಓಕೆ, ಅಷ್ಟೊಂದೇನು ಇಷ್ಟ ಆಗಿಲ್ಲ. ಹೌದು, ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ನನ್ಗೆ. ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ವಾ? ಹೆಂಗೈತ್ ಗೊಬ್ರ ಸೂಪು? ಕಾರ್ನ್ ಸೂಪ್ ಹಂಗೆ ಬರೋದು. ಸ್ವೀಟ್ ಕಾರ್ನ್ ಕಣ, ಸ್ವೀಟ್ ಕಾರ್ನ್, ಸ್ವೀಟ್ ಐತೆ. ನಿನಗೆ ಅಲ್ಲ, ನಮಗೂ ಇಷ್ಟ ಆಗಿಲ್ಲ. ಕುಡಿತಾ ಇಲ್ವಾ? ಮಸಾಲಾ ಸಕ್ಕರೆ ಹಾಕೋತವನೆ. ಅದ್ ಹಂಗೆ ಸ್ವೀಟ್ ಕಾನ್ಸುತ್ತೆ ಅಂದ್ರೆ ಫುಲ್ ಸೂಪ್ ಸ್ವೀಟ್ ಬರೋದು ಕಂಡ. ಸಕ್ಕರೆ ಕಾರ್ನ್ ಬಂದು ಸ್ವೀಟ್ ಕಾರ್ನ್ ಹಂಗೆ ಇರುತ್ತೆ. ಮೆಕ್ಕೆಜೋಳ ಸ್ವೀಟ್. ಅವಾಗ್ಲೇ ಕೊಬ್ರಂಗೆ ಇದ್ ಹಾಕೊಂಡ್ ಕುಡಿ ಅಂದೆ, ಚೆನ್ನಾಗಿರ್ತೈತೆ ಅಂತ. ನಮ್ಮ ನೆಕ್ಸ್ಟ್ ಐಟಮ್ ಏನು ಇದು? ಮಶ್ರೂಮ್ ಪೆಪ್ಪರ್ ಡ್ರೈ. ಮಶ್ರೂಮ್ ಪೆಪ್ಪರ್ ಡ್ರೈ ಇದೆ. ಚೆನ್ನಾಗೈತೆ ಅಂದ್ರೆ ಪವನ್ಗೆ ಅಷ್ಟೇ. ನನಗಿಷ್ಟ ಆಯ್ತು ಮಚ್ಚ. ಪೆಪ್ಪರ್ ಡ್ರೈ ಹಿಂಗೆ ಬರೋದು. ಹಿಂಗೆ ಚಿಕನ್ ಪೆಪ್ಪರ್ ಡ್ರೈ ಇದು. ಚಿಕನ್ ಅಲ್ಲೇ ಸ್ಯಾಟಿಸ್ಫೈ ಆಗಲ್ಲ, ನಿನ್ ಮಶ್ರೂಮ್ ಕೇಳ್ತೀವಲ್ಲ, ನಮ್ ತಪ್ಪು. ಚಿಕನ್ನೇ ನಿನ್ ಸ್ಯಾಟಿಸ್ಫೈ ಮಾಡಕ್ಕಾಗಲ್ಲ. ಮಶ್ರೂಮ್ ವೆಜ್ಜು. ನೀನ್ ನಿಜ ಹೇಳು, ನೀನ್ ಚೆನ್ನಾಗೈತೆ ಇಲ್ವಾ? ನಿನ್ಗೆ ಚೆನ್ನಾಗಿದೆ ತಾನೆ? ಓಕೆ. ಒಬ್ರು ಹೇಳೋ ತರ ಬರ್ಸ್ಟಾಗಿಲ್ಲ. ಹೊಸ್ದಾಗೆಲ್ಲ ಏನಿಲ್ಲ. ಏನ್ ಚೆನ್ನಾಗಿಲ್ಲ ಅಂತ ಫುಲ್ ಅಷ್ಟರಲ್ಲೇ ಒಂದು ಲೆವೆಲ್ ಅಂತ ಹೇಳಿದ್ದು. ಮಿಕ್ಕಿದ ಐಟಮ್ ಏನು ಆಯ್ತಾ? ಮಿಕ್ಕಿದ್ ಇನ್ನೇನ್ ಹೇಳಿದ್ವಿ? ಸೂಪ್ ಬಂತು, ಪಾಪಡ್ ಬಂತು, ಇದು ಬಂತು, ಇನ್ನೇನ್ ದಾಲ್ ಅಂತೀನಿ. ಗೀ ರೈಸ್ ಎಲ್ಲ ಹೇಳುದು, ಪನ್ನೀರ್ ಬಟರ್ ಮಸಾಲ ಮತ್ತೆ ಇದು ಬಟರ್ ನಾನ್. ಬಟರ್ ನಾನ್ ಗೈಸ್, ನಮ್ಮ ವೆಜ್ ಫುಡ್ ಬಂದೈತೆ ನೋಡಿ. ಪನ್ನೀರ್ ಬಟರ್ ಮಸಾಲ, ಬೇಬಿಕಾರ್ನ್ ಮಂಚೂರಿಯನ್, ಮತ್ತೆ ದಾಲ್. ಈ ದಾಲ್ ಅಲ್ಲ ಕಣೋ, ಬಟರ್ ನಾನ್ ಜೊತೆ ಬಟರ್ ಮಸಾಲ ಹಾಕೋತೀನಿ ನಾವು. ಗೈಸ್, ಪನ್ನೀರ್ ಬಟರ್ ಮಸಾಲ ಮತ್ತೆ ಬಟರ್ ನಾನ್ ನಾವು ತಿಂದು ಟೇಸ್ಟ್ ಮಾಡೋಣ ಬನ್ನಿ. ನಮ್ಮ ಮೇನ್ ಐಟಮ್ಸ್ ನಾವು ಇದೆ ಹೇಳಿದ್ದು. ಇದೆಲ್ಲ ಸ್ಟಾರ್ಟರ್ಸು. ಬಿಸಿ ಬಿಸಿ ಈಗ ಮಾಡ್ಕೊಟ್ಟ, ಫುಲ್ ಬಿಸಿ ಆಯ್ತಾ? ಹೆಂಗ್ ಗೊಬ್ರ? ಇದು ಚೆನ್ನಾಗೈತೆ, ಬಟ್ ಇನ್ನೂ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರ್ಬೇಕು. ರುಮಾಲಿ ರೋಟಿ ಥಿಕ್ನೆಸ್ ಇರ್ಬೇಕಿತ್ತು ಅಂತ. ಇಲ್ಲಿಲ್ಲ ಅದು. ರುಮಾಲಿ ರೋಟಿ ಇರ್ಲಿಲ್ವಲ್ಲ? ನೀನ್ ಇವಾಗ ಹೇಳಿದ ರುಮಾಲಿ ರೋಟಿ ಆಲ್ಮೋಸ್ಟ್ ಮದ್ವೆಗಳಲ್ಲೇ ಮಾಡೋದು. ಬಟ್ ರುಮಾಲಿ ರೋಟಿ ಸಖತ್ತಾಗಿರುತ್ತೆ. ಗೈಸ್, ಪನ್ನೀರ್ ಬಟರ್ ಮಸಾಲ ಮತ್ತೆ ಬಟರ್ ನಾನ್ ನಮ್ಗೆ ಇಷ್ಟ ಆಯ್ತು, ಚೆನ್ನಾಗೈತೆ. ನಿಂಗೆ ಏನ್ ಅನ್ಸ್ಕೊ? ನನಗೆ ಇಷ್ಟ ಆಯ್ತು, ಟೇಸ್ಟಿ ಆಗೈತೆ. ಪವನ್ ಅದ್ ಯಾವ್ದೋ ಹೇಳ್ತಿದ್ದಲ್ಲ, ಗ್ರೇವಿ ಅದೇ ಹೇಳಿ ಚೆನ್ನಾಗಿರ್ತದೆ. ಯಾವ್ದು ಕಡಾಯಿ ಎಲ್ಲ ನನ್ ಮೇಲೆ ಬಟರ್ ಮಸಾಲ ಯಾಕೆ ಹೇಳ್ಕೊಬ್ರ? ನಂಗೂ ಇಷ್ಟ ಆಗೋದು. ಸ್ವೀಟ್ ಖಾರ ಇಲ್ಲ, ಬಟರ್ ಇರುತ್ತೆ, ಅದು ಇಷ್ಟ ಆಗುತ್ತೆ. ಗೈಸ್, ಗೀ ರೈಸ್ ಹೇಳಿದ್ವಿ. ಗೀ ರೈಸ್ ಅಲ್ಲಿ ಒಳ್ಳೆ ಗೋಡಂಬಿ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೊಟ್ಟವ್ರೆ. ಗೀ ರೈಸ್ ಜೊತೆ ಬಟರ್ ಗ್ರೇವಿ ಹಂಚ್ಕೊಂಡು ತಿನ್ನೋಣ ಬನ್ನಿ. ಗೊಬ್ಬರ, ನಿಂಗೆ ಸೋಮವಾರ ವೆಜ್ ಊಟ ಅಂದ್ರೆ ಇಷ್ಟನಾ? ಸೋಮವಾರ ಯಾಕೆ ಬರುತ್ತೆ ಅಂತ ಬೈಕೊತಾನ. ಮತ್ತೆ ಅಷ್ಟೊಂದು ಜೋಶ್ ಇಲ್ಲ ನಿನ್ನಲ್ಲಿ. ವೆಜ್ ಅಲ್ಲ, ಹುಷಾರಿಲ್ವಲ್ಲ, ಅದಕ್ಕೆ ರೆಡಿ ಆಯ್ತೀನಿ. ಅದಕ್ಕೆ ಸ್ವಲ್ಪ ವಾಯ್ಸ್ ಡೌನ್ ಐತೆ, ಮತ್ತೆ ಬಾಡಿ ತಿನ್ನೋದ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ. ಪಾಪ ಒಂದೇ ಒಂದು ತುತ್ತಾಕೊಂಡಿದ್ಯಾ. ಬಟರ್ ನಾನೇ ತಿನ್ಲಿಲ್ಲ ಪಾಪ, ಸೂಪ್ ಕುಡಿಲಿಲ್ಲ, ಏನು ಬೇಬಿಕಾರ್ನ್. ಅಲ್ಲ, ಒಂದ್ ನಿಮಿಷ, ಬಟರ್ ಒಂದೇ ತಿಂದಿದ್ದ, 2 ತಿಂದ, 1.5 ಇದ್ರಲ್ಲಿ ಅರ್ಧ ಅವನೇ ತಿಂದವನೇ. ಹುಷಾರಿಲ್ಲ ಕಂಡ್ರು, ನೀವೇ ನೋಡ್ತಿಲ್ವಾ ನಮ್ ಪರಿಸ್ಥಿತಿ? ಹುಷಾರಿದ್ರು ಹೆಂಗಿರ್ಬೇಕು? ಹುಷಾರಿಲ್ಲ ಅಂತ ಹುಷಾರಿಲ್ಲ ಅಂದ್ರೆ ಅಲ್ಲಿ ರಸಮನ್ನ ಇಸ್ಕೊಂಡು ಅಮ್ಮನ್ ತಿಂತ ಕೂತ್ಕೋಬೇಕು. ಹಂಗಂತ ಹುಷಾರಿಲ್ಲ ಆಗ್ಬಿಟ್ಟು ಎಲ್ಲ ಊಟ ಎಲ್ಲ ಬಿಟ್ಬಿಟ್ಟು. ಊಟ ಎಲ್ಲ ಬಿಟ್ಬಿಡಂತಲ್ಲ, ಹುಷಾರಿಲ್ದೇ ಇರೋದಕ್ಕೆ ಅಂತಾನೆ ಸಪರೇಟ್ ಊಟ ಇದೆ. ಅವೆಲ್ಲ ಗೊತ್ತಿಲ್ಲ ಅಲ್ವಾ ನಿಂಗೆ? ಊಟ ಅಷ್ಟೇ. ಊಟ ಅಂದ್ರೆ ಹೆಂಗ್ ಹೇಳು? ಕೊಮೊಡೋ ಡ್ರ್ಯಾಗನ್, ಅದು ಹಲ್ಲಿ ತರ ಬರ್ತದಲ್ಲ ದೊಡ್ಡದು. ಅವರೆಲ್ಲ ಹಂಗೆ ತಿನ್ನೋದು. ಯಾರು ಹೇಳಿದ್ರು ನಿಂಗೆ? ಕಾನ್ಸ್ಪಿರಸಿ ಥಿಯರೀಸ್ ಅದು.
ಊಟ ತಿಂದ್ರೆ ಡಬ್ಲ್ಯೂ ಅವರಲ್ಲ ಅನ್ನ ತಿನ್ನಲ್ಲ ಅದೇ ತಿನ್ನೋದು. ನಾನು ತಿಂತಾರೆ ಒಟ್ನಲ್ಲಿ ಅದು ತಿಂತಾರೆ. ಅದು ಕೋಬ್ರಾ POV ಪಾಯಿಂಟ್ ಆಫ್ ವ್ಯೂ. ನಾನೇ ತಿನ್ನೋ ಕಾಸು ಆಗ್ಬೇಕು ಅಂತೀನಿ ಬೇರೆ. ಡಬ್ಲ್ಯೂ ಅವರೆಲ್ಲ ಊಟ ತಿನ್ನೋರು ಅನ್ಬಿಟ್ನಲ್ಲ. ಇನ್ನೇನು ಅದೆಲ್ಲ ಅವರೇ ತಿನ್ನೋರು. ಕಮೆಂಟ್ ಆಗ್ತಾರೆ ಈಗ WWE ಫ್ಯಾನ್ಸ್. ಗೈಸ್ ನಮ್ಮ ಬಿಲ್ ನೋಡಿ 1310 ರೂಪಾಯಿ ಆಗೈತೆ. ಕೊನೆಯಲ್ಲಿ ಎಲ್ರು ಒಂದೊಂದು ಮಜ್ಜಿಗೆ ತಗೊಂಡ್ ಕುಡಿತಾ ಇದೀವಿ. ಕುಡ್ದಾಯ್ತು. ನಾನ್ ವೆಜ್ ಬಿಲ್ ಆದಂಗೆ ಆಗೈತಲ್ಲ. ಸಕ್ಕದಾಗೈತು. ಗೈಸ್ ನಮ್ಮ ಬಿಲ್ಲು 1310 ರೂಪಾಯಿ ಪೇ ಮಾಡಿದ್ವಿ. ಇವಾಗ ಹೊರಡ್ಬೇಕು. ಪವನ್ ನಾವು ತಾಜಲ್ ತಿಂದಾಗ್ಲೂ ಇಷ್ಟ ಆಗಿದೆ ತಾನೆ. 2 ಗ್ರಿಲ್ಲು, 4 ಲೀಟರ್ ವಾಟರ್ ಬಾಟ್ಲು, 2 ಜ್ಯೂಸ್, ಆಮೇಲೆ ಒಂದು ಎಕ್ಸ್ಟ್ರಾ ಮಯೋನಿಸ್ ಎಲ್ಲ ತಗೊಂಡು ಸೇಮ್ ರೇಟ್ ಆಗಿತ್ತು. ನೋಡು ವೆಜ್ ನಾನ್ ವೆಜ್ ಎಲ್ಲ ಒಂದೇ ಬಿಲ್ ಆಗುತ್ತೆ ನನಗೆ. ಆದ್ರೂ ವೆಜ್ ಕಾಸ್ಟ್ಲಿ ಆಗುತ್ತೆ. ಬರೋ ಗೈಸ್ ಶಿವಳ್ಳಿ ಹೋಟ್ಲು ಹೊರಗಡೆ ಹೋಗ್ತಾ ಇದೀವಿ ಇವಾಗ. ಒಂಥರ ಚೆನ್ನಾಗಿದೆ. ಅಲ್ಲಿ ಜನನೇ ಇರ್ಲಿಲ್ಲ, ಇಲ್ಲಿ ಫುಲ್ ಜನ ಅವ್ರೆ. ಇಲ್ಲಿ ಮುಂದೆಗಡೆ ನೋಡಿ ತರಕಾರಿ, ಮಾವಿನ ಹಣ್ಣು, ಅಲ್ಲಿ ಶಕೆ ಮಚ್ಚ ಅದಕ್ಕೆ ಎಲ್ಲಾನು ಮಾರ್ತಾವ್ರೆ. ಬ್ಯಾಳ್ದಣ್ಣು, ಹಣ್ಣು. ನಿಮ್ಮೂರಲ್ಲಿ ಇಲ್ವೇನೋ? ಹಳಸ್ದನ್ ತಗೋಬೋದು ಕಣ. ಅಲ್ಲ ನಿಮ್ಮನೇಲಿ ಇಲ್ವಾ ಕೊಬ್ರಾ? ಗೈಸ್ ನಾವು ಇವಾಗ ತಿನ್ಕೊಂಡು ವಾಪಸ್ಸು ಚನ್ನಪಟ್ಟಣಕ್ಕೆ ಹೋಗ್ತಾ ಇದೀವಿ. ವೆಜ್ಜು ನಾವ್ ಎಂತ ವೆಜ್ ಹೋಟೆಲ್ ಹೋಗಿ ಭರ್ಜರಿ ವೆಜ್ ಡಿಶಸ್ ತಿಂದ್ರು ನಾವು ಯಾವತ್ತೂ ಸ್ಯಾಟಿಸ್ಫೈ ಆಗಕ್ ಸಾಧ್ಯನೇ ಇಲ್ಲ. ನಾನೇ ಆಗಲ್ಲ, ಇನ್ನು ಒಬ್ರನ್ ಕೇಳಕ್ಕೆ ಹೋಗೋದ್ ಬೇಡ. ಗೋಬ್ರಂಗ್ ಎಲ್ಲರಿಗಿನ್ನ ಜಾಸ್ತಿ ಮಜ್ಜಿಗೆ ಇಷ್ಟ ಆಯ್ತು. ಪಾಂಡಿಚೇರಿ ಬೆನ್ಸ್ ಗಾಡಿ ಅದು. ರೋಡ್ ಟ್ಯಾಕ್ಸ್ ಕಮ್ಮಿ ಕಣ ಅಲ್ಲಿ, ಅದಕ್ಕೆ ತಗೋಬಿಟ್ಟವ್ರ. ಗೋವಾ ಅಲ್ಲಿ ತಗೊಂಡ್ ಇಲ್ಲಿ ಓಡಿಸ್ತಾರ. ಗೋವಾ ಪಾಂಡಿಚೇರಿ ಹೆವಿ ರೋಡ್ ಟ್ಯಾಕ್ಸ್ ಕಮ್ಮಿ. ನಮ್ ಸೈಡ್ ಬಂದವ್ರೆ ಜಾಸ್ತಿ ಆಗೋದು. ನಮ್ ಸೈಡ್ ಬಂದ್ರೆ ಏನ್ ಹಿಡಿದ್ರೆ ಕಟ್ಬೇಕು ಅವ್ರು ಇವಾಗ ಪಾಂಡಿಚೇರಿ ಗಾಡಿನ. ಯಾಕೆ ಇಲ್ಲಿ ಓಡಾಡ್ಸಿದ್ರೆ ಏನಾಗ್ತದೆ? ಓಡಾಡ್ಸ್ಬೋದು ಕಣ. ಇವಾಗ ಟ್ರಿಪ್ ಹೋಗಿ ಬರ್ತೀವಲ್ಲ ಆತರ ಇಲ್ಲೇ ತಗೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಲ್ಲಿ ತಗೊಂಡು ಇಟ್ಕೊಂಡಿದ್ರೆ ಅದು ಅಫೆನ್ಸ್. ಹೌದಾ? ಈಗ ಇದು ದೊಡ್ಡ ದೊಡ್ಡ ಕಾರ್ಗಳೆಲ್ಲ ರೋಡ್ ಟ್ಯಾಕ್ಸ್ ಹೆವಿ ಬರುತ್ತಲ್ಲ ಮಚ್ಚ. ನಮ್ದೇನೆ ಗೊತ್ತಾಯ್ತು ಅದ್ ಬೆನ್ಸ್. ಅದಕ್ಕೆ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಪಾಂಡಿಚೇರಿಯನ್ನ ಇಲ್ಲಿ ಬಂದಿರ್ಬೇಕು ಕಣ. ಇರ್ತಾರೆ ಅಲ್ಲಿ ಹೇಳಿದ್ದು ಯೂಶಲ್ ಆಗಿ ಹಂಗೆ ಮಾಡೋದು. ಕೋಬ್ರಾ ಗಾಡಿ ಎತ್ಕೊ ಬರ್ತಿದ್ದಾನೆ. ನಾವ್ ಇವಾಗ ನಮ್ ಮನೆಗೆ ಹೋಗ್ತಾ ಇದೀವಿ. ನಾಳೆ ಲಾಗಲ್ ಬರುತ್ತೆ. ಇವಾಗ ನಾವ್ ಏನ್ ಮಾಡ್ತಿದೀವಿ ಅಂತ ಒಂದು ಫುಡ್ ಐಟಮ್ ನ ತಿಂತಾ ಇದೀವಿ ನಾವು. ನಾಳೆ ಏನು ಅಂತ ಅದು ನಾಳೆ ನೋಡಿ ನೀವು. ಇವಾಗ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನನ್ನನ್ನ ಮಿಸ್ ಮಾಡ್ಕೋತಾ ಇರಿ. ನನ್ನ ಮಾಡ್ಕೊಳ್ಳಿ ಜೊತೆಲಿ. ಅವನು ಮಿಸ್ ಮಾಡ್ಕೋತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್.